ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್. ಸೊ ಇವತ್ತಿನ ಮಾಯಾ ಎಪಿಸೋಡ್ 16. ಈ ಎಪಿಸೋಡಲ್ಲಿ ಆರವ್ ಕನ್ಫೆಸಸ್ ಹಿಸ್ ಲವ್ ಟು ರಿಯಾ. ಬಟ್ ಹೇಗೆ ಅಂತಲೇ ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಹಿಂದಿನ ಎಪಿಸೋಡಲ್ಲಿ ವಿಕ್ರಮ್ ಆಡಿದ ಚುಚ್ ಮಾತು ಹಾಗೆ ಆರವರ ಅಪ್ಪ ದೇಸಾಯಿ ಆಡಿದ್ದ ಬುದ್ಧಿ ಮಾತು ಇದೆರಡೂ ಕೂಡ ಆರವ್ನ ಚೇಂಜ್ ಮಾಡೋ ಹಾಗೆ ಮಾಡಿದೆ. ಸೊ ಈಗ ಆರವ್ ಆಫೀಸ್ಗೂ ಹೋಗೋದು ಬಿಟ್ಟು ತನ್ನ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ, ಅದು ನಮ್ಮ ರಿಯಾ ಬಗ್ಗೆ ಯೋಚನೆ ಮಾಡ್ತಾ ರೂಮಲ್ಲೇ ಕೂತಿದ್ದಾನೆ. ಹಾಗೆ ಇವತ್ತು ಅವನು ರಿಯಾಗೆ ಪ್ರಪೋಸ್ ಮಾಡ್ತಾನೆ. ಸೊ ಹೇಗೆ ಪ್ರಪೋಸ್ ಮಾಡ್ತಾನೆ, ಹಾಗೆ ರಿಯಾ ಅದನ್ನು ಒಪ್ಕೋತಾಳೆ. ಅವಳು ಈ ಡೇಗೋಸ್ಕರನೇ ಕಾಯ್ತಾ ಇದ್ದಾಳೆ. ಬಟ್ ಅದನ್ನ ಹೇಗೆ ಒಪ್ಕೋತಾಳೆ, ಅವಳ ರಿಯಾಕ್ಷನ್ ಹೇಗಿರುತ್ತೆ, ಅದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಆರವ್ ಕನ್ಫೆಸಸ್ ಹಿಸ್ ಲವ್ ಟು ರಿಯಾ. ದೃಶ್ಯ ಆರವ್ ಹೌಸ್. ಆರವ್ ತನ್ನ ಸ್ಟಡಿ ರೂಮ್ನಲ್ಲಿ ಸೋಫಾ ಮೇಲೆ ಕುಳಿತಿದ್ದ. ಕಿಟಕಿ ಹೊರಗಡೆ ಗುಡುಗೋ ಕಪ್ಪು ಮೋಡಗಳನ್ನು ನೋಡ್ತಾ ನಿಶ್ಶಬ್ದವಾಗಿ ಕೂತಿದ್ದ. ಗೋಡೆಯ ಮೇಲಿರೋ ಗಡಿಯಾರದ ಟಿಕ್ ಟಿಕ್ ಅನ್ನೋ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಇಂದು ಮಧ್ಯಾಹ್ನ ಆಗಿದ್ದರೂ ಅವನು ಆಫೀಸ್ಗೆ ಹೋಗಿ ಎಲ್ಲ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಇದ್ದ. ಆರವ್ನ ಮನಸ್ಸು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರಲಿಲ್ಲ. ರಿಯಾ ಬಗ್ಗೆನೇ ಯೋಚನೆ ಮಾಡ್ತಾ ತನ್ನ ಮನಸ್ಸಲ್ಲಿ ಮಾತಾಡ್ಕೊಳ್ತಾ, ಇದನ್ನು ಹೀಗೆ ಮುಂದುವರಿಸಬಾರ್ದು, ಈ ಹಿಂದೆ ಮಾಡಿರೋ ತಪ್ಪನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಮಾಡಬಾರ್ದು. ಇವತ್ತು ಒಂದು ತೀರ್ಮಾನ ಮಾಡ್ತೀನಿ. ಅವನು ತನ್ನ ಯೋಚನೆಗಳಿಂದ ಹೊರಗೆ ಬರೋದಕ್ಕೆ ಸೋಫಾ ಮೇಲಿಂದ ಎದ್ದು ನೆಲದ ಮೇಲೆ ಓಡಾಡ್ತಾ, ಇವತ್ತಿನಿಂದ ನನ್ನ ಹಳೆಯದನ್ನು ಮರೆತು ಹೋಗಬೇಕು, ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಅಂತ ತನ್ನಲ್ಲೇ ಮಾತಾಡ್ಕೊಳ್ತಾ ಇದ್ದಾಗ ಬಾಗಿಲು ಥರದ ಶಬ್ದ ಆಯಿತು. ರಿಯಾ ಒಳಗೆ ಬಂದ್ಲು. ನೋಡೋದಕ್ಕೆ ಸುಂದರವಾಗಿದ್ದ ಅವಳ ಕಡೆ ಆರವ್ ಗಮನ ಹರಿಯಿತು. ಗುಲಾಬಿ ಬಣ್ಣದ ಸೀರೆ, ಅದಕ್ಕೆ ಮ್ಯಾಚ್ ಆಗೋವಂಥ ಬಳೆಗಳು, ಇಯರಿಂಗ್, ತಲೆಗೆ ಹೂ ಮುರಿದು ಕೈಯಲ್ಲಿ ಊಟದ ಪ್ಲೇಟ್ ಹಿಡಿದು ನಿಂತಿದ್ಲು. ಆರವ್ ಅವಳನ್ನು ನೋಡ್ತಾ ತನ್ನನ್ನು ತಾನು ಮರೆತಿದ್ದ. ಇಷ್ಟು ದಿನ ಇಲ್ಲದ ಫೀಲಿಂಗ್ ಈಗ ರಿಯಾ ಮೇಲೆ ಹುಟ್ಟಿತ್ತು. ಅವನ ಮನಸ್ಸು ಬದಲಾಗ್ತಾ ಇದ್ದ ಹಾಗೆ ಅವನು ರಿಯಾಳನ್ನು ನೋಡೋ ದೃಷ್ಟಿ ಕೂಡ ಬದಲಾಗಿತ್ತು. ಆರವ್ ರಿಯಾನ ತನ್ನ ಹೆಂಡತಿ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದ. ವಿಕ್ರಮ್ ಆಡಿದ ಚುಚ್ ಮಾತು, ದೇಸಾಯಿ ಹೇಳಿದ ಬುದ್ಧಿ ಮಾತು ಎಲ್ಲ ಅವನ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಿತ್ತು. ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋಕೆ ಇದು ಒಳ್ಳೆಯ ಸಮಯ ಆಗಿತ್ತು. ರಿಯಾನ ಕಣ್ಮುಚ್ಚಿದೆ ನೋಡ್ತಾ ನಿಂತಿದ್ದ. ಆಗ ರಿಯಾ ಆರವ್ ಅಂತ ಕರೆದು ತನ್ನ ಕೈಯಲ್ಲಿದ್ದ ಪ್ಲೇಟ್ನ ಟೇಬಲ್ ಮೇಲಿಟ್ಟು ಆರವ್ ಹತ್ರ ನಿಂತಳು. ರಿಯಾ, ಆರವ್ ಇವತ್ತು ಯಾಕೆ ಆಫೀಸ್ಗೆ ಹೋಗಿಲ್ಲ? ಅದು ಅಲ್ಲದೆ ಬೆಳಗ್ಗೆಯಿಂದ ಟಿಫಿನ್ ಕೂಡ ಮಾಡಿದೆ, ಈ ಸ್ಟಡಿ ರೂಮ್ನಲ್ಲಿ ಏನು ಮಾಡ್ತಾಯಿದ್ದೀರಾ? ಏನಾದರೂ ಪ್ರಾಬ್ಲಮಾ? ಆರವ್, ರಿಯಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅವಳ ಕೈಯನ್ನು ಮೃದುವಾಗಿ ಹಿಡಿದು ಸೋಫಾ ಮೇಲೆ ಕೂರಿಸಿ ಅವಳ ಪಕ್ಕ ಕೂತ್ಕೊಂಡು, ನನಗೆ ಕ್ಷಮಿಸು ರಿಯಾ, ಇಷ್ಟು ದಿನ ನಾನು ನಿನಗೆ ಸಮಯ ಕೊಡಲಿಲ್ಲ, ಯಾವಾಗಲೂ ಕೆಲಸ ಅಂತಲೇ ಸಮಯ ಕೇಳಿದೆ. ಮಾಯಾ ಹೇಳಿದ್ಲು ಅಂತ ಒಂದು ಮಾತಿಗೆ ನಾನು ನಿನಗೆ ತಾಳಿ ಕಟ್ಬಿಟ್ಟೆ. ಆ ಟೈಮ್ನಲ್ಲೂ ನಾನು ನಿನ್ನ ಒಂದು ಮಾತು ಕೇಳಲಿಲ್ಲ. ನಿನಗಿಷ್ಟ ಇದೆಯೋ ಇಲ್ವೋ ಅನ್ನೋದನ್ನು ನಾನು ಯೋಚನೆ ಮಾಡಲಿಲ್ಲ. ಅದಾದಮೇಲೆ ನಿನ್ನ ಹತ್ರ ನಾನು ಕ್ಷಮೆನೂ ಕೇಳಲಿಲ್ಲ. ನನಗೆ ಕ್ಷಮಿಸ್ಬಿಡು ರಿಯಾ. ನಿನ್ನ ಆಸೆ, ಕನಸು, ನಿನ್ನ ಇಷ್ಟ, ಕಷ್ಟ ಇದ್ಯಾವುದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಹೆಂಡತಿಯಾಗಿ ಎಲ್ಲ ಕರ್ತವ್ಯ ನನಗೋಸ್ಕರ ಇದುವರೆಗೂ ಮಾಡ್ತಾ ಬಂದಿದ್ಯಾ. ನಿನ್ನಂಥ ಹೆಂಡತಿ ಸಿಕ್ಕಿರೋದು ನನ್ನ ಅದೃಷ್ಟ. ರಿಯಾ, ಇನ್ನು ಮುಂದೆ ನಾನು ನಿನ್ನ ಗಂಡನಾಗಿ ನಿನಗೆ ಸಿಗಬೇಕಾಗಿರೋ ಪ್ರೀತಿ ಕೊಡ್ತೀನಿ. ಗಂಡನಾಗಿ ಮಾಡಬೇಕಾಗಿರೋ ಎಲ್ಲ ಕರ್ತವ್ಯ ನಾನು ಮಾಡ್ತೀನಿ. ನಿನ್ನನ್ನು ಮನಸ್ಪೂರ್ವಕವಾಗಿ ಗಂಡ ಅಂತ ಒಪ್ಕೊಂಡಿದ್ಯಾ? ನನ್ನ ಜೊತೆ ಜೀವನ ಪೂರ್ತಿ ಇರ್ತೀಯ ರಿಯಾ ಅಂತ ಅವಳ ಕೈ ಹಿಡಿದು ಕೇಳ್ದ. ರಿಯಾ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳ ಗಂಟ್ಲಲ್ಲಿ ದುಃಖ ಉಂಬಳಿಸಿತು. ಅವಳು ಇಷ್ಟು ದಿನ ಆರವ್ನ ಈ ಬದಲಾವಣೆಗೋಸ್ಕರ ಕಾಯ್ತಾ ಇದ್ಲು. ಕೊನೆಗೂ ಆ ದಿನ ಇವತ್ತು ಬಂದಿತ್ತು. ಆರವ್ ಆಡಿದ ಒಂದೊಂದು ಮಾತು ಕೇವಲ ಮಾತುಗಳಾಗಿರಲಿಲ್ಲ, ಅದು ಅವನ ಮನಸ್ಸಿನಿಂದ ಬಂದಂತಹ ಮಾತಾಗಿತ್ತು. ಆ ಮಾತುಗಳಲ್ಲಿ ರಿಯಾ ಮೇಲಿದ್ದ ಪ್ರೀತಿ, ಕಾಳಜಿ ಎಲ್ಲ ಅವಳಿಗೆ ಅರ್ಥ ಆಗ್ತಿತ್ತು. ಅವನು ಏನು ಮಾತಾಡೋಕ್ಕೂ ಆಗದೆ ಇದ್ದರೂ ಆರವ್ ಅವಳ ಮುಖದ ಮೇಲಿನ ಭಾವನೆಯಲ್ಲೇ ಅವಳನ್ನು ಅರ್ಥ ಮಾಡಿಕೊಂಡ. ಅವಳನ್ನು ತಪ್ಪಿಕೊಂಡು, ಐ ಲವ್ ಯು ರಿಯಾ, ಡು ಯು ಲವ್ ಮೀ ಅಂತ ಕೇಳ್ದ. ರಿಯಾ, ಹೌದು ಆರವ್, ನಾನು ನಿನ್ನ ಪ್ರೀತಿಸ್ತೀನಿ ಅಂದ್ಲು. ಆ ಕ್ಷಣ ಅವರಿಬ್ಬರ ಮನಸ್ಸು ಒಂದಾಗಿತ್ತು. ಇನ್ನು ನಾವಿಬ್ಬರು ಬೇರೆ ಬೇರೆ ಅಲ್ಲ, ಒಂದೇ ಅನ್ನೋದು ಇಬ್ಬರಿಗೂ ಅರಿವಾಗಿತ್ತು. ಹೊಸ ಜೀವನಕ್ಕೆ ಕಾಲಿಡಲು ಅವರಿಬ್ಬರ ಹೃದಯ ಒಪ್ಪಿಗೆ ಕೊಟ್ಟಿತ್ತು. ಆರವ್ ಅವಳ ಮುಖನ ಬೊಕ್ಸೇಲಿ ಹಿಡಿದು, ಹಾಗಾದರೆ
ಹನಿಮೂನ್ಗೆ ಎಲ್ಲೋಗೋಣ ಅಂತ ಗೇಲಿ ಮಾಡಿ ಕೇಳ್ದ. ರಿಯಾ ನಾಚಿಕೆಯಲ್ಲವಳ ಮುಖ ಕೆಂಪಾಗಿತ್ತು. ಆರವ್ ಅಂತ ಹೇಳಿ ಎದ್ದು ನಿಂತಳು. ಆರವ್ ಹಿಂದೆಯಿಂದ ಅವಳನ್ನು ಹಿಡಿದು ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಟ. ರಿಯಾ ಅವಳ ಕೆನ್ನೆ ಇನ್ನಷ್ಟು ಕೆಂಪಾಗಿ ಆ್ಯಪಲ್ ರೀತಿ ಕಾಣಿಸ್ತಾ ಇತ್ತು. ಆರವ್ ಏನಿದು ಇಷ್ಟೊತ್ತಿನಲ್ಲಿ, ಮನೇಲಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ, ಮೊದಲು ಊಟ ಮಾಡಿ ಅಂತ ಅವನಿಂದ ಬಿಡಿಸ್ಕೊಂಡು ದೂರ ನಿಂತಳು. ಆರವ್ ನಗ್ತಾ, ರಿಯಾ ನಿನ್ನ ಅತ್ತೆ ಮಾವ ಇಬ್ಬರಿಗೂ ಬೇಕಿರೋದೇ ಇದು. ಅವ್ರ ಆಸೆ ಏನು ಗೊತ್ತಾ, ಬೇಗ ಮೊಮ್ಮಗನೋ ಮೊಮ್ಮಗಳು ಈ ಮನೆಗೆ ಬರಬೇಕು, ಆ ಮಗು ಜೊತೆ ಆಡಬೇಕು ಅಂತ. ಅವರು ಆಸೆನ ಮಗ ಆಗಿ ನಾನು ನೆರವೇರಿಸ್ಬೇಕು ಅಲ್ವಾ. ಇಷ್ಟು ದಿನ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಇನ್ನು ಮುಂದೆ ಆಗಲ್ಲಪ್ಪ, ನೀನು ಒಪ್ಪಿಗೆ ಕೊಟ್ಟರೆ ಅಂತ ಹೇಳಿ ಅವಳ ಹತ್ರ ಬಂದು ತನ್ನ ಹತ್ರ ಎಳ್ಕೊಂಡ. ರಿಯಾ ಆರವ್ ಬಿಡಿ, ನನ್ನ ಜೋರ ಹಾಕಿಲ್ಲ, ಯಾರಾದರೂ ಬಂದರೆ ಅಂತ ಹೇಳ್ತಿದ್ದಾಗೆ ಆರವ್ನ ತಾಯಿ ಸುಮನ ರಿಯಾ ಅಂತ ಕೂಕ್ಕೊಂಡು ರೂಮ್ನ ಒಳಗಡೆ ಬಂದರು. ಅವರಿಬ್ಬರು ಹಾಗಿರೋದನ್ನು ನೋಡಿ ಸಂತೋಷದಿಂದ ಓಹ್ ಸಾರಿ ಅಂತ ಹೇಳಿ ಹೊರಗೆ ಹೋಗೋದಕ್ಕೆ ಹೋದ್ಲು. ಆರವ್ ಅಮ್ಮ ಬಾ ಇಲ್ಲಿ, ಏನು ಹೇಳ್ದೆ ಹೋಗ್ತಾ ಇದೆಯಾ, ಬಂದಾಯ್ತಲ್ಲ ವಿಷಯ ಏನು ಹೇಳಿ ಹೋಗು ಅಂದ. ಸುಮನ ಅಂಥದ್ದೇನಿಲ್ಲ ಕಣೋ, ರಿಯಾ ಊಟ ಇನ್ನೂ ಮಾಡಿರಲಿಲ್ಲ, ತುಂಬ ಹೊತ್ತಾಯ್ತಲ್ಲ ಅದಕ್ಕೆ ಬಂದೆ. ಸರಿ ನಾನು ಹೋಗ್ತೀನಿ, ನೀವು ಮುಂದುವರಿಸಿ, ಅದಕ್ಕೂ ಮುಂಚೆ ಡೋರ್ ಲಾಕ್ ಮಾಡ್ಕೊಳ್ಳಿ ಅಂತ ಅವರಿಬ್ಬರನ್ನು ರೇಗಿಸಿ ಹೊರಗೆ ಹೋದರು. ಆರವ್ ರಿಯಾ ಇನ್ನೂ ಊಟ ಮಾಡಿಲ್ವಾ ನೀನು, ಹಾಗಾದರೆ ಬಾ ನಾನೇ ನಿಂಗೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಸೋಫಾ ಮೇಲೆ ರಿಯಾನ ಕೂರಿಸಿ ಟೇಬಲ್ ಮೇಲಿದ್ದ ಊಟದ ಪ್ಲೇಟ್ ತೊಗೊಂಡು ರಿಯಾಗೆ ತಿನ್ನಿಸೋದಕ್ಕೆ ಹೋದ. ರಿಯಾ ಅವನನ್ನು ತಡೆದು ಆರವ್ ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಫಸ್ಟ್ ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ಆರವ್ ರಿಯಾ ಫಸ್ಟ್ ಟೈಮ್ ನಿನಗೆ ತಿನ್ನಿಸ್ತಿದ್ದೀನಿ, ನೀನು ಬೇಡ ಅಂತಿದೆಯಲ್ಲ, ಸರಿ ನೀನು ನನಗೆ ತಿನ್ನಿಸು, ನಾನು ನಿನಗೆ ತಿನ್ನಿಸ್ತೀನಿ ಅಂದ. ರಿಯಾ ನಗ್ತಾ ಸರಿ ಅಂದ್ಲು. ಇಬ್ಬರು ಒಬ್ರಿಗೊಬ್ಬರು ಊಟ ಮಾಡಿಸ್ತಿದ್ರು. ಇವತ್ತಿನ ದಿನ ಅವ್ರಿಗೆ ತುಂಬ ಸ್ಪೆಷಲ್ ಆಗಿತ್ತು. ಹೊರಗಡೆ ಕಪ್ಪು ಮೋಡ ಸರಿದು ಬೆಳಕು ಹೀಗೆ ಎಲ್ಲೆಡೆ ಬೆಳಗುತ್ತೋ ಹಾಗೆ ಆರವ್ ಮತ್ತು ರಿಯಾ ಬದುಕಲ್ಲಿ ಕಪ್ಪು ಮೋಡ ಸರಿದು ಹೊಸ ಆಸೆ ಕನಸುಗಳೆಂಬ ಬೆಳಕು ಪ್ರಕಾಶಿಸ್ತಿತ್ತು. ರಿಯಾ ಆರವ್ಗೆ ಊಟ ಮಾಡಿಸಿದ ಮೇಲೆ ಪ್ಲೇಟ್ ತೊಗೊಂಡು ಆರವ್ ನಾನು ಇಲ್ಲಿಗೆ ಬಂದು ತುಂಬ ಹೊತ್ತಾಯಿತು, ಹೊರಗೆ ತುಂಬ ಕೆಲಸ ಇದೆ, ಅತ್ತೆ ಮಾವ ಊಟ ಮಾಡಿದಾರೋ ಇಲ್ವೋ ಹೋಗಿ ನೋಡ್ತೀನಿ. ಆರವ್ ಓಕೆ ರಿಯಾ ನೀನು ಹೋಗಿರೋ, ನಾನು ಹಿಂದೆನೇ ಬರ್ತೀನಿ ಅಂತ ಅಂದ. ರಿಯಾ ಸ್ಮೈಲ್ ಮಾಡಿ ಪ್ಲೇಟ್ ತೊಗೊಂಡು ಅಲ್ಲಿಂದ ಹೊರಟ್ಲು. ಸೀನ್ ಡೈನಿಂಗ್ ಹಾಲ್. ಆರವ್ನ ತಾಯಿ ಸುಮನ ಮತ್ತು ದೇಸಾಯಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಾ ಮಾತಾಡ್ತಾ ಇದ್ದರು. ಸುಮನ ದೇಸಾಯಿ ಅವರು ತನ್ನ ಆರವ್ ಬಗ್ಗೆನೇ ಮಾತಾಡ್ತಾ ಇದ್ರು. ಆರವ್ ತುಂಬ ಬದಲಾಗಿದ್ದಾನೆ, ಅವನು ಈ ಬದಲಾವಣೆ ನನಗೆ ತುಂಬ ಸಂತೋಷ ಕೊಡ್ತಿದೆ. 1 ವರ್ಷದಿಂದ ನಾನು ನೋಡಿದ ಹಾಗೆ ಅವರಿಬ್ಬರು ಯಾವತ್ತೂ ಗಂಡ ಹೆಂಡತಿ ರೀತಿ ಇರೋದನ್ನು ನೋಡಿರಲಿಲ್ಲ, ಆದರೆ ಇವತ್ತು ಅವರಿಬ್ಬರು ಗಂಡ ಹೆಂಡತಿ ರೀತಿ ಸಂತೋಷವಾಗಿದ್ದರು. ನನಗೆ ತುಂಬ ಖುಷಿಯಾಯಿತು ಅಂಥೇಳಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ದೇಸಾಯಿ ಸುಮನ ಸಂತೋಷ ಪಡಬೇಕಾಗಿರೋ ವಿಷಯಕ್ಕೆ ನೀನು ಕಣ್ಣೀರು ಹಾಕ್ತಿದ್ಯಲ್ಲ, ಯೋಚನೆ ಮಾಡಬೇಡ, ನಮ್ಮ ಮಗ ಸೊಸೆ ಇಬ್ಬರು ಚೆನ್ನಾಗಿರ್ತಾರೆ, ನೋಡ್ತಾ ಇರು, ಇನ್ನೊಂದು ವರ್ಷದಲ್ಲಿ ನಮ್ಮ ಮನೇಲಿ ಪುಟ್ಟ ಮಗು ಅಂಬೆಗಾಲಿಡ್ತಾ ಓಡಾಡುತ್ತೆ ಅಂತ ದೇಸಾಯಿ ಮತ್ತು ಸುಮನ ಮಾತಾಡ್ತಾ ಇದ್ದಾಗ ರಿಯಾ ಅಲ್ಲಿಗೆ ಬಂದು ಅತ್ತೆ ಮಾವ ಕ್ಷಮಿಸಿ ಸ್ವಲ್ಪ ಲೇಟಾಯಿತು ಅಂದ್ಲು. ದೇಸಾಯಿ ನೋಡಮ್ಮ ರಿಯಾ, ನೀನು ಆರವ್ ಫಸ್ಟ್ ಟೈಮ್ ಒಟ್ಟಿಗೆ ಇಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಪರವಾಗಿಲ್ಲ ಬಿಡು. ಅಷ್ಟರಲ್ಲಿ ಆರವ್ ಮೆಟ್ಲಿಳಿದು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಆರವ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನಗ್ತಾ ಕೇಳ್ದ. ಸುಮನ ಮುಗುಳು ನಗ್ತಾ ರಿಯಾ ಕಡೆ ತಿರುಗಿ ಮಾತಾಡಿದ್ಲು. ಸುಮನ ಏನಿಲ್ಲ, ನಿಮ್ಮಿಬ್ಬರ ನಡುವೆ ಈಗ ತಾನೇ ಗಂಡ ಹೆಂಡತಿ ಸಂಬಂಧ ಬೆಸೆಯೋದು ಕಂಡು ಖುಷಿ ಆಗ್ತಾ ಇದೆ. ರಿಯಾ ಅತ್ತೆ ಮಾತು ಕೇಳಿ ನಗ್ತಿದ್ದಾಗ ಆರವ್ ರಿಯಾನ್ ಓರೆಗಣ್ಣಲ್ಲಿ ನೋಡ್ತಾ ತಕ್ಷಣ ತನ್ನ ತಾಯಿ ಕಡೆ ತಿರುಗಿ ಮಾತಾಡ್ದ. ಆರವ್ ಅಮ್ಮ ಡ್ಯಾಡ್, ನಾನು ಇಷ್ಟು ದಿನ ಗಂಡನಾಗಿ ನಾನು ಏನೂ ಮಾಡಿಲ್ಲ, ರಿಯಾಳಿಗೆ ನಾನು ಕೊಡಬೇಕಾಗಿದ್ದ ಪ್ರೀತಿ ಇನ್ನು ಮುಂದೆ ಕೊಡ್ತೇನೆ ಅಂದ. ದೇಸಾಯಿ ಮತ್ತು ಸುಮನ ಒಬ್ಬರನ್ನೊಬ್ಬರು ನೋಡಿಕೊಂಡು ಸಂತೋಷದಿಂದ ನಗ್ತಿದ್ರು. ದೇಸಾಯಿ ಆರವ್ ಬೆನ್ನ ಮೇಲೆ ಪ್ರೀತಿಯಿಂದ ತಟ್ಟಿ ಹೌದು ಆರವ್, ನಾವಿಬ್ಬರು ನಿನ್ನಿಂದ ಬಯಸಿದ್ದು ಮಾತಿದೆ,
ಹೀಗೆ ಅವರೆಲ್ಲರೂ ಸಂತೋಷದಿಂದ ಸಮಯನ ಕಳೆದ್ರು. ಸುಮನಾ ಮತ್ತು ದೇಸಾಯಿ ನಮ್ಮ ಕುಟುಂಬಕ್ಕೆ ಕೆಲವೇ ತಿಂಗಳಲ್ಲಿ ಮೊಮ್ಮಗು ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದರು. ಆರವ್ ರಿಯಾನ ತನ್ನ ಹೆಂಡತಿ ಅಂತ ಸಂಪೂರ್ಣವಾಗಿ ಒಪ್ಕೊಂಡಿದ್ದ. ತನ್ನ ಕುಟುಂಬನ ಪರಿಪೂರ್ಣ ಕುಟುಂಬವಾಗಿ ಸಂತೋಷವಾಗಿರುವಂತೆ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡಲ್ಲಿ ಹೈಲೈಟ್ ನಮ್ಮ ರಿಯಾ ಹಾಗೆ ಆರವ್. ಸೊ ರಿಯಾಗೆ ಆರವ್ ಪ್ರಪೋಸ್ ಮಾಡಿದ್ದಾಗಿದೆ. ಸೊ ಅವಳು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದು ಆಗಿದೆ. ಹಾಗೆ ಇಷ್ಟು ದಿನ ನಾನು ಯಾವ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಅದು ಇವತ್ತು ಬಂತು, ಅದು ಇಷ್ಟು ಬೇಗ ಬಂತು ಅಂತ ಅವಳು ಖುಷಿ ಪಟ್ಟಿದ್ದು ಸಹ ಆಗಿದೆ. ಸೊ ಸುಮನಾ ಹಾಗೆ ದೇಸಾಯಿ ಕೂಡ ಇವರಿಬ್ರು ಇರೋದನ್ನ ನೋಡಿ ತುಂಬ ಸಂತೋಷ ಪಡ್ತಿದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಅವ್ರಿಗೊಂದು ಮೊಮ್ಮಗುನೋ ಅವ್ರ ಮೊಮ್ಮಗಳು ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದ್ದಾರೆ. ಓಕೆ, ನೆಕ್ಸ್ಟ್ ಏನು, ಮಾಯಾ ವಿಕ್ರಮ್ ಲೈಫ್ ಹೇಗಿರುತ್ತೆ, ಹಾಗೆ ರಿಯಾ ಮತ್ತು ಆರವ್ ಲೈಫಲ್ಲಿ ಯಾವ ಥರ ತಿರುವುಗಳು ಬರುತ್ತೆ, ಇದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂತ ಹೇಳ್ತಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಲವ್ ಯು ಆಲ್. ಬಾಯ್.